ಅಚ್ಚ ಕೈ ಕುಯ್ಕೊಂಡ್ರು. ನ್ಯೂ ಇಯರ್ ದಿವಸ ಒಳ್ಳೆ ಕೇಕ್ ಸಿಕ್ಕೈತೆ. ಅಯ್ಯೋ ಈ ಮುದ್ದೆಲ್ಲ ಹಿಂಗ್ ತಿಂತಾರೆ ಯಪ್ಪ ಹಂಗೆ. ನಮ್ಮ ತೆಂಗಿನಕಾಯಿ ಒಳಗಡೆ ಹೂವು ಲೈಕ್ ಪೀರಿಯಡ್ ತುಂಬಾ ನೋವು ಬರುತ್ತೆ ಪೀರಿಯಡ್ ಡೇಸ್ ಅಲ್ಲಿ. ಸೊ ಅದಕ್ಕೆ ನಾನು ವಾಟ್ ಇಸ್ ದ ಟೈಮ್ 11:55. ಸೊ ಗೈಸ್ ಇವತ್ತು ನ್ಯೂ ಇಯರ್ ಇಟ್ಸ್ 11:50 ಟೈಮ್ 11:55. ಸೊ ಇವಾಗ 12 o'clockಗೆ ನಾವು ಕೇಕ್ ಕಟ್ ಮಾಡೋಣ ಅಂತ ಪಾಪ ಅಚ್ಚ ಅಮ್ಮ ಮಲಗಿದ್ರು. ಹಂಗೆ ಎಬ್ಬರಿಸ್ಕೊಂಡು ಅಮ್ಮಗುಡಿಗೆ ಒಂದ್ ಸ್ವಲ್ಪ ಪೌಡರ್ ಟಚ್ ಮಾಡಿ ಲಿಬ್ಬಮ್ಮಲ್ಲಿ ಹಾಕಿ ಕಲಿಸಿದ್ದೀನಿ ಚೆನ್ನಾಗಿ ಕಾಣ್ಬೇಕಲ್ಲ ಅಂತ. ಸೊ ಇಟ್ಸ್ ಅ ನ್ಯೂ ಇಯರ್ ಡೇ. ಕಮ್ ಬ್ಲೋ ದಿ ಕ್ಯಾಂಡಲ್. സൗണ്ട് കേൾക്കുന്നുണ്ടാവോ പറഞ്ഞത്? ಏನೋ ಬ್ಯಾಕ್ ವಾಯ್ಸ್ ಓವರ್ ಕೊಡೋಣ ಅಷ್ಟೇ. അതാ എല്ലാം കിട്ടുന്നുണ്ട്. ಬಾ. ഹാപ്പി ന്യൂ ഇയർ ന്യൂ ഇയർ ഹാപ്പി ന്യൂ ഇയർ ന്യൂ ഇയർ ഹാപ്പി ന്യൂ ഇയർ ന്യൂ ഇയർ ന്യൂ ഇയർ ഹാപ്പി ന്യൂ ഇയർ ന്യൂ ഇയർ. ಕೈ ಬಿಡಿಸು എല്ലാരും ಕೈ ನಾಯ್ಕ ದೇವಟ ಮೇಲೆ ಕಟ್ ಮಾಡ್ಬೇಕು ತಾನೆ ದೇವಟ. ಓ ಇಟ್ಸ್ ಅ ಹೈಸ್ ಕೇಕ್. ನೈಸ್ ಕೇಕ್. ಐಸ್ ಕೇಕ್ ನೈಸ್ ಕೇಕ್. ಐಸ್ ಕ್ರೀಮ್ ಕೇಕ್. ಆಕ್ಚುಲಿ ಇದು ನಾಟ್ അച്ഛനാവില്ല എനിക്ക് വേണ്ട. എനിക്ക് തൊണ്ട എടുക്കുന്നു. ಯಾರಿಗೂ ಬೇಡ. ಓಹ್ അമ്മക്കുട്ടി കഴിക്കും തണുപ്പാവേ. ഐസ്ക്രീം തന്നെ വാവേത് അച്ഛന വേണ്ട. എങ്ങനെയുണ്ട് ഐസ്ക്രീം തന്നെ അല്ലേ? വേണ്ട വാവേ. ഓ ഐസ്ക്രീം തന്നെ വാവേ. ചെറുന്നുണ്ട തൊണ്ടൊക്കെ ഇതാവും. ഇത് കറക്റ്റ് ഐസ്ക്രീം. ഇതിങ്ങനെ കുത്തി കുത്തി തിന്നാ അവിടെ വെച്ച നാളെ തിന്നാ. എനിക്ക് ഇപ്പൊ തൊണ്ടക്ക് തിന്ന് നാളത്തേക്ക് നമുക്ക് സൂപ്പർ ನ್ಯೂ ಇಯರ್ ದಿವಸ ಒಳ್ಳೆ ಕೇಕ್ ಸಿಕ್ಕೈತೆ. അത് കഷ്ടം തന്നെ ഇതിന്റെ ഐസ്ക്രീം തന്നെ ഫുള്ള് നല്ല രസമുണ്ടാണ്. അതല്ലേ എങ്ങനെ സ്പൂണോട് ഇങ്ങനെ ഇങ്ങനെ വരുത്തുന്ന കൈയെടുത്ത് തിന്നുന്നത് ഒരാള്. ಗೈಸ್ ಇಟ್ಸ್ ನಾಟ್ ಬೇಕರಿ ಕೇಕ್. ഇതെന്തേക്കും ಇದು ಹೈಬ್ಯಾಕೋ ಕೇಕ್. ಆಲ್ಮಂಡ್ ಅಚ್ಚ ಅದಕ್ಕೆ ಚೋಚ ಇದು ಮಾತ್ರ ಅದು ಕೇಕ್ ಅಲ್ಲ ಸಾರಲ್ಲಪ್ಪ. മുള കേക്ക് ഈ വെള്ളയില്ലേ ഇത് കേക്ക് ക്രീം കേക്ക് ഇത് മൊത്തം ഐസ്ക്രീം. ಸೊ ಗೈಸ್ ಇದು ಹೈಬ್ಯಾಕೋ ಕೇಕ್ ಅಲ್ಲೇ ರೆಡಿ ಮಾಡಿ ಲೈಕ್ ಆಲ್ಮೋಸ್ಟ್ ಲೈಕ್ ಇದಕ್ಕಂತ ಎಕ್ಸ್ಪೈರಿ ಡೇಟ್ ಇರುತ್ತೆ. ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಸಮಥಿಂಗ್ ಅರೌಂಡ್ ಡಿಸೆಂಬರ್ ಸ್ಟಾರ್ಟಿಂಗ್ ಅಲ್ಲಿ, ಎಕ್ಸ್ಪೈರಿ ಆಗೋದು ಮಾರ್ಚ್ ಅಲ್ಲಿ. ಸೊ ಆ ಕೇಕ್ ನಾನು ತಗೊಂಡೆ. ಒಳಗಡೆ ಮಧ್ಯ ಫುಲ್ಲು ಐಸ್ ಕ್ರೀಮ್ ಆ್ಯಂಡ್ പാവം ദേവത. ത്രോട്ട് പെയിൻ ഇപ്പോൾ കുറച്ച് ശരിയായി. അത് കുടിച്ചിട്ട് ഇനിയിപ്പോൾ വേണ്ട. ಗೈಸ್ ಒಂದು ಅದ್ಭುತನ ತೋರಿಸ್ತೀನಿ ನೋಡಿ. ನಮ್ಮ ತೆಂಗಿನಕಾಯಿ ಒಳಗಡೆ ಹೂವು ಇಷ್ಟು 3 ತೆಂಗಿನಕಾಯಿ. ಸೊ ಇದೊಂದು 4 ಅಚ್ಚ 4 ತೆಂಗಿನಕಾಯಿದಲ್ಲಿ ನಮಗೆ ಹೂವು ಸಿಕ್ಕೈತೆ. ಇಷ್ಟು ಸ್ವೀಟಾಗಿದೆ. ಆ್ಯಕ್ಚುಲಿ ನಾನು ಇದು ಕಿತ್ತಿ ತಿಂದ್ಬಿಟ್ಟೆ. So nice. From our plant. ಅದು ಆನಿಯನ್ ಇತ್ತು ನೈಫಲ್ಲಿ. ಅಮ್ಮುಕುಟಿ ಆನಿಯನ್ ಕಟ್ ಮಾಡಿ ಆ ಕತ್ತಿನೇ ಕೊಟ್ಟಿದೆ. ಅದಕ್ಕೆ ಒಂದು ಸ್ವಲ್ಪ ಆನಿಯನ್ ಸ್ಮೆಲ್ಲು.
ഞാൻ കൈ മുറിച്ചാ കൈ മുറിച്ചാ എങ്ങനെ എനിക്ക് പറഞ്ഞിട്ട് നല്ലോണം മുറിഞ്ഞാ ബ്ലഡ് ಅಚ್ಚ ಕೈ ಕುಯ್ಕೊಂಡ್ರು. ഇവിടെ തന്നെയാ ಆ್ಯಕ್ಚುಲಿ ನಾನು ಕಟ್ ಮಾಡ್ತಿದ್ದೆ, ನೀನು ಕಟ್ ಮಾಡಬೇಡ ಕೈ ಕಟ್ ಮಾಡ್ಕೊಂತಿ ಅಂತ ಹೇಳ್ಬಿಟ್ಟು ಇವಾಗ ಅಚ್ಚನೇ ಕೈ ಕಟ್ ಮಾಡ್ಕೊಂಡ್ರು. കുറേ ഉണ്ടല്ലോ. ಓಫ್ ഇത് മധുരം. ಅದೇ ಏನ್ ಸ್ವೀಟು, ತುಂಬಾ ಸ್ವೀಟ್ ಇದೆ. ಆ್ಯಕ್ಚುಲಿ ನಮ್ಮ ಬ್ಯಾಂಗ್ಳೂರಲ್ಲಿ ತೆಂಗಿನಕಾಯಿದಲ್ಲಿ ಹೂವು ಸಿಕ್ಕಿದ್ರೆ ತುಂಬಾ ಒಳ್ಳೇದು ಲಕ್ಕಿ ಅಂತ ಹೇಳ್ತಾರೆ. ಸೊ ನಮ್ಗೆ ಇವಾಗ 4 ತೆಂಗಿನಕಾಯಿ ಒಳಗಡೆನೂ ಹೂವು ಸಿಕ್ಕಿದೆ. ಸೊ ನಾವ್ ಇಷ್ಟು ಲಕ್ಕಿ ಇದೆ ಬೇಟ. ತುಂಬಾ ಲಕ್ಕಿ. ಗೈಸ್, ಇವತ್ತು ಯಾರು ಮುದ್ದೆ ಮಾಡಿರೋದಂದ್ರೆ ನಮ್ಮಮ್ಮ ಕುಟಿನೇ ಮುದ್ದೆ ಮಾಡಿರೋದು. ಏನಂದ್ರೆ ನಾನು ಇಲ್ಲಿ ಬಂದು ಇಷ್ಟೊಂದು ಚೇಂಜಸ್ ಮಾಡಿಸ್ಬಿಟ್ಟಿದ್ದೀನಿ. ಒನ್ಸ್ ಅಪಾನ್ ಅ ಟೈಮ್ ಈ ಲೇಡಿನೇ ಹೇಳಿದ್ದು, ಅಯ್ಯೋ ಈ ಮುದ್ದೆ ಎಲ್ಲ ಹಿಂಗೆ ತಿಂತಾರೆ ಯಪ್ಪ ಹಂಗೆ ಹೇಳಿರೋರು ಇವಾಗ ಅವ್ರಿಗೆ ಮುದ್ದೆನೇ ತುಂಬ ಫೇವ್ರೆಟ್ ಫುಡ್ಡು. ಮುದ್ದೆ ಅಂದರೆ ನೋಡಿ ಇನ್ನೊಂದು ಬಾಲ್ ಇಕ್ಕಿದ್ದೀನಿ, ರಾಗಿ ಬಾಲ್. ಸೊ ಅದನ್ನು ಅವರೇ ತಿಂತಾರೆ. ಸೊ ಶೀಸ್ ಮ್ಯಾಡ್ ಅಬೌಟ್ ಮುದ್ದೆ. ಇವಾಗ ಯಾವಾಗಲೂ ಮುದ್ದೆ ಅವರೇ ಮಾಡಿ ಅವರೇ ತಿನ್ನೋದು, ನನಗೂ ಮಾಡಿ ಕೊಡೋದು. ಪವರ್ಫುಲ್. ಜೈ ಕರ್ನಾಟಕ. ಕರ್ನಾಟಕ ಗೈಸ್, ಸೊ ಸಾಕಷ್ಟು ಹೆಣ್ಮಕ್ಳು ನನ್ನ ಪ್ರೀವಿಯಸ್ ಬ್ಲಾಗ್ ನೋಡಿ ಲೈಕ್ ಪೀರಿಯಡ್ ತುಂಬ ನೋವು ಬರುತ್ತೆ ಪೀರಿಯಡ್ ಡೇಸಲ್ಲಿ. ಸೊ ಅದಕ್ಕೆ ನಾನು ಒಂದು ಡ್ರಿಂಕ್ ಮಾಡಿಕೊಂಡು ಕುಡಿತೀನಿ. ಸೊ ದ್ಯಾಟ್ ನಾವು ಡ್ಯೂರಿಂಗ್ ಮೈ ಪೀರಿಯಡ್ ಡೇಸ್ ನನಗೆ ಅಷ್ಟು ಸ್ಟಮಕ್ ಪೇನ್ ಇಲ್ಲ, ಕ್ರ್ಯಾಂಪ್ಸ್ ಇರಲ್ಲ ಅಂತ ಹೇಳಿದೆ. ಸೊ ಸಾಕಷ್ಟು ಹೆಣ್ಮಕ್ಳು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ದೀರಾ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ DM ಮಾಡಿದ್ದೀರಾ. ಸೊ ನಿಮಗೋಸ್ಕರ ನಾನು ಇದು ಮಾಡ್ತಾ ಇರೋದು. ಇವಾಗ ನೈಟ್ ಬಂದು ಯೂಶ್ವಲಿ ಇದು ತೊಗೊತೀನಿ, ಸೋಂಪು ಅಂತ ಅಂತಾರೆ, ಅದೊಂದು ಸ್ವಲ್ಪ. ಇವಾಗ ಮಲ್ಗಕ್ಕೆ ಮುಂಚೆ, ದ್ಯಾಟ್ ಮೀನ್ಸ್ ಮಲ್ಗಕ್ಕೆ ಮುಂಚೆ ಅಂದರೆ ಊಟ ಆದಮೇಲೆ, ನನ್ನ ಊಟ ಬಂದು 7:30ಗೆ ಮುಗ್ದೋಯ್ತು. ಸೊ ಊಟ ಆದಮೇಲೆ ನಾನು ಈ ಡ್ರಿಂಕ್ ಕುಡಿಯೋದು. ಮತ್ತು ಜೀರಾ ಹಾಕ್ತಾಯಿದ್ದೀನಿ, ಹಾಕಿದೆ. ಆ್ಯಂಡ್ ಇದು ಸ್ಮಾಲ್ ಜೀರಾ, ಅದು ಹೋಮ್ ಕಾಳು ಏನಂತ ಕರೀತಾರೆ ಅಂತ ಗೊತ್ತಿಲ್ಲ. ದಿಸ್ ಒನ್. ಸೊ ಸ್ವಲ್ಪ ಹಾಕಿ ಇವಾಗ ಇದು ಬಾಯ್ಲ್ ಮಾಡಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಬಂದು ಈ ಕಂಟೈನರಲ್ಲಿ ಇವಾಗ ನೀರು ತುಂಬಿಸ್ಕೊಂಡಿದ್ದೀನಿ. ಇದು ಓವರ್ ನೈಟ್ ಸೋಕ್ ಮಾಡಬೇಕು ಈ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು. ಸೊ ದಟ್ ನಾಳೆ ಬೆಳಿಗ್ಗೆ ಬಾಯ್ಲ್ ಮಾಡಿಕೊಂಡು ಬರೀ ಹೊಟ್ಟೆದಲ್ಲಿ ಲೈಕ್ ಫ್ರೆಶ್ ಅಪ್ ಆದಮೇಲೆ ತಕ್ಷಣ ಬಂದು ಇದು ಕುಡಿಬೇಕು. ಬಾಯ್ಲ್ ಮಾಡಿಕೊಂಡು ಕುದಿಸೋದು, ನೋ ನೀಡ್ ಟು ಫುಲ್ ಕುದಿಸೋದು, ಬಾಯ್ಲ್ ಮಾಡೋದೇನು ಬೇಕಾಗಿಲ್ಲ. ಜಸ್ಟ್ ಅದು ಒಂದು ಸ್ವಲ್ಪ ಬಿಸಿ ಆಗಿದ ತಕ್ಷಣವೇ ನೀವು ಫ್ಲೇಮ್ನ ಆಫ್ ಮಾಡಿ ಆ್ಯಂಡ್ ಯು ಕ್ಯಾನ್ ಡ್ರಿಂಕ್ ಇಟ್. ಸೊ ಇದಕ್ಕೆ ನಾನು ಇದೇ ಒಂದು ಪೀರಿಯಡ್ ಡ್ರಿಂಕು. ಸೊ ಪೀರಿಯಡ್ಸ್ ಟೈಮಲ್ಲಿ ಯಾರಿಗೆ ತುಂಬ ಹೊಟ್ಟೆ ನೋವು ಬರುತ್ತೆ, ಈ ಡ್ರಿಂಕ್ನ ನೀವು ಮಾಡಿ ನೈಟ್ ಹೊತ್ತೆ ನೀರಲ್ಲಿ ಹಾಕಿ ನೆನೆಸ್ಬಿಡಿ. ಮಾರ್ನಿಂಗ್ ಬಂದು ಬಾಯ್ಲ್ ಮಾಡಿಕೊಂಡು ಕುಡೀರಿ. ಎವ್ರಿ ಡೇ 1 ಮಂತ್ ನೀವು ಫಾಲೋ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನಿಮ್ಮದು ಪೀರಿಯಡ್ ಡೇಟ್ January 16th ಇದ್ದರೆ ಮೇಕ್ ಶೋರ್ ಯು ಸ್ಟಾರ್ಟ್ ಫ್ರಮ್, ನಾನು ಬ್ಲಾಗ್ ನೋಡಿದ ದಿವಸದಿಂದನೇ ಯು ಸ್ಟಾರ್ಟ್ ದಿಸ್ ಡ್ರಿಂಕ್. ಸೊ ದ್ಯಾಟ್ 16th ವೆನ್ ಯು ಆರ್ ಹ್ಯಾವಿಂಗ್ ಪೀರಿಯಡ್ಸ್ ಅವಾಗ ಅಷ್ಟು ನೋವು ಬರಲ್ಲ. ದಟ್ ಈಸ್ ವೈ. ಸೊ ಸೇಮ್ ಇದಕ್ಕೆ ನಾನು ಇದಾಗ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಪಟ್ಟೆ. ಇಲ್ಲ ಆಯ್ತಲ್ಲ, ಓಹ್ ಇದು ಹೊಡಿಯೋಕ್ಕಾಗ್ತಿಲ್ಲ. ಯಾ ಸೊ ಪಟ್ಟೆ ನಾನು ಇಷ್ಟು ತೊಗೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಮೆಂತ್ಯ. ನೆಕ್ಸ್ಟ್ ಬಂದು ಕೊರಿಯಾಂಡರ್ ಸೀಡ್ಸ್. ಅದು ಬಂದು ಸೋಂಪು, ಇದು ಬಂದು ಜೀರಾ. ಸೊ ಇವಾಗ ಇಲ್ಲ ಹಾಕಿದ್ದೀನಿ. ಹಾಕಿದ್ಮೇಲೆ ಜಸ್ಟ್ ಇಲ್ಲಿ
ಸೈಡಲ್ಲಿ ಇಟ್ಬಿಡ್ತೀನಿ. ಇದು ನನಗೆ ಮತ್ತೆ ನಮ್ಮ ಅತ್ತೆಗೆ ಇಬ್ರಿಗೆ ಸೇರಿ ನಾನು ಇದು ಮಾಡ್ತಿರೋದು. ಸೊ ಬೆಳಿಗ್ಗೆ ಒಂದು ಗ್ಲಾಸ್, ಒಂದು ದೊಡ್ಡ ಗ್ಲಾಸಲ್ಲಿ ನಾನು ಕುಡಿತೀನಿ, ಅವರು ಕುಡಿತಾರೆ. ನಾನು ಜಿಮ್ಗೆ ಹೋಗೋಕೆ ಮುಂಚೆ ಸೊ ಒಂದು ಟೀ ಗ್ಲಾಸಲ್ಲಿ ತೊಗೊಂಡು 2 times ನಾನು ಕುಡಿತೀನಿ, ಟೀ ಗ್ಲಾಸಲ್ಲಿ ಹಾಕ್ಕೊಂಡು. ಬಿಕಾಸ್ ಜಿಮ್ ಮಾಡೋಕೆ ಹೋಗ ಐ ಡೋಂಟ್ ವಾಂಟ್ ಟು ಫೀಲ್ ಲೈಕ್ ಯೂರಿನೆಲ್ಲ ಅರ್ಜೆಂಟ್ ಆಗೋಕ್ಕೆ ಇಷ್ಟ ಇಲ್ಲ. ಸೊ ದಟ್ ಈಸ್ ವೈ. ಸೊ ಜಿಮ್ಮಿಂದ ಮುಗಿಸ್ಕೊಂಡು ಬಂದಮೇಲೆ ಅಗೇನ್ ನಾನು ಒಂದು ಗ್ಲಾಸ್ ಕುಡಿದ್ಬಿಟ್ಟು ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಮೈ ರೂಟೀನ್. ಸೊ ಇದು 1 month ನಾನು ಫಾಲೋ ಮಾಡ್ತಾ ಇದ್ದೀನಿ. ಐ ಫೀಲ್ ರಿಯಲಿ ಹ್ಯಾಪಿ ಬಿಕಾಸ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಫ್ರೆಂಡ್ ಇದ್ದಾರೆ ನನಗೆ, ಮತ್ತು ನನ್ನ ಸ್ಟೂಡೆಂಟ್ ಅವರಿದ್ದಾರೆ, ಮ್ಯಾನಿಫೆಸ್ಟೇಷನ್ ಸ್ಟೂಡೆಂಟ್. ಅವರಿಬ್ಬರು ನನಗೆ ಸೇಮ್ ನನಗೆ ಇಂಗ್ರೀಡಿಯೆಂಟ್ ಹೇಳಿದ್ರು, ಪ್ಲೀಸ್ ಇದು ಮಾಡ್ಕೊಂಡು ಕುಡೀರಿ, ನಿಮಗೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಪೀರಿಯಡ್ಸ್ ಟೈಮಲ್ಲಿ ಅಂತ. ಸೊ ಐ ಆಮ್ ಡೂಯಿಂಗ್ ದಿಸ್ ಫ್ರಮ್ 1 month. ನೀವು ಟ್ರೈ ಮಾಡಿ. ಆ್ಯಂಡ್ ಇದು ಫ್ಯಾಟ್ ಲಾಸಿಗೂ ತುಂಬ ಒಳ್ಳೆಯದು. ನಿಮ್ಮದು ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಬರ್ನ್ ಮಾಡುತ್ತೆ. ಸೊ ಅಲ್ಲೊಬ್ಬರು ಬಚ್ಚಿಕೊಂಡು ಐಸ್ ಕ್ರೀಮ್ ತಿಂತಿದ್ದಾರೆ. ಯಾಕಂದರೆ ನಾಳೆ ನಮ್ಮ ಮನೆಗೆ ಚೇಚಿ ಬರ್ತಾ ಇದ್ದಾರೆ, ಚೇಚಿ ಇಬ್ಬರು ಮಕ್ಕಳು ಬರ್ತಾ ಇದ್ದಾರೆ. ಸೊ ಆ ಮಕ್ಕಳೆಲ್ಲ ಫಸ್ಟು ಫ್ರಿಡ್ಜ್ ಹೋಗಿ, ಇಲ್ಲಿ ಬಂದಿದ ತಕ್ಷಣ ಫ್ರಿಡ್ಜ್ಗೆ ಹೋಗಿ ಓಪನ್ ಮಾಡಿ ಈ ಫ್ರಿಡ್ಜಲ್ಲಿ ಏನೇನಿದೆ ತಿಂದ್ಬಿಡ್ತಾರೆ. ಆ ಮಕ್ಕಳು ಬಂದು ಲೈಕ್ ಮಂಡೆಯಿಂದ ಸ್ಕೂಲ್ ಶುರು ಆಗುತ್ತೆ. ಸೊ ಅವ್ರು ಇದೆಲ್ಲ ತಿಂದ್ಬಿಟ್ರೆ ಜ್ವರ ಬಂದುಬಿಡುತ್ತೆ, ಅವರಿಗೆ ಸ್ವಲ್ಪ ಸೆನ್ಸಿಟಿವ್ ಬಾಡಿ. ಸೊ ದಟ್ ಈಸ್ ವೈ ಇವಾಗೆಲ್ಲ ಖಾಲಿ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮ ಕುಟ್ಟಿ. ಅವ್ರು ನಾಳೆ ಬಂದು ಏನು ಮುಟ್ಬಾರ್ದು, ಫ್ರಿಡ್ಜ್ ಬಂದು ಖಾಲಿಯಾಗಿರ್ಬೇಕಂತ ನಾವು ಶೀಸ್ ಕ್ಲೀನಿಂಗ್ ಎವ್ರಿಥಿಂಗ್. ನೋಡಿ ಹಿಂಗೆ ತಿಂತಾ ಇದ್ದಾರೆ. ಇದು ಬಂದು ನ್ಯೂ ಇಯರ್ ದಿವಸ ನಾವು ಈ ಕೇಕ್ ತೊಗೊಂಬಂದಿದ್ದು. ಫಸ್ಟ್ ಟೈಮ್ ಇವ್ರಿಗೆ ಇಷ್ಟ ಆಗಿರೋದು ಗೈಸ್ ಆ ಕೇಕು. ಫಸ್ಟ್ ಟೈಮ್ ಲೈಕ್ ಕೇಕು ಏನು ಇಷ್ಟು ಚೆನ್ನಾಗಿದೆ ಅಂತ ತಿನ್ಕೊಂಡೇ ಇದ್ದಾರೆ. ಸೂಪರ್, ಇವಾಗೂ ಸೂಪರ್ ಅಂತೆ. ಸೊ ಗೈಸ್